ಒಬ್ಬ ಆಟಗಾರನಲ್ಲ, ಕೋಟ್ಯಂತರ ಭಾರತೀಯರ ಪಾಲಿನ ಎಮೋಷನ್. ಮೈದಾನಕ್ಕಿಳಿದ್ರೆ ಸಿಂಹದಂತಹ ಗರ್ಜನೆ, ಗೆಲ್ಲೇಬೇಕೆಂಬ ಛಲ, ಫಿಟ್ನೆಸ್ ವಿಚಾರದಲ್ಲಿ ರಾಜಿ ಮಾಡಿಕೊಳ್ಳದ ವ್ಯಕ್ತಿತ್ವ. ವಿಶ್ವ ಕ್ರಿಕೆಟ್ನ ಗೋಟ್ ಅಂದ್ರೆ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಅಂತ ಕರೆಸಿಕೊಳ್ಳುವ ವಿರಾಟ್ ಕೊಹ್ಲಿ ಕ್ರಿಕೆಟ್ ಅಂಗಳಕ್ಕೆ ಕಾಲಿಟ್ಟು ಈಗ ಭರ್ತಿ 18 ವರ್ಷ. ಜೆರ್ಸಿ ನಂಬರ್ 18 ಮತ್ತು ಕೊಹ್ಲಿಯ ಈ 18 ವರ್ಷಗಳ ಅಜೇಯ ಪಯಣ ಹೇಗಿತ್ತು? ಒಬ್ಬ ಸಾಮಾನ್ಯ ಹುಡುಗ ಕಿಂಗ್ ಕೊಹ್ಲಿಯಾಗಿ ಬೆಳೆದ ಆ ರೋಚಕ ಕಥೆಯನ್ನ ನೋಡ್ತಾ ಹೋಗೋಣ. ಜೆರ್ಸಿ ನಂಬರ್ 18 ಕ್ರಿಕೆಟ್ ಸಾಮ್ರಾಜ್ಯದ ಅಧಿಪತಿ. ಹೌದು, 2008 ಆಗಸ್ಟ್ 18ರಂದು ಶ್ರೀಲಂಕಾ ವಿರುದ್ಧ ಜೆರ್ಸಿ ನಂಬರ್ 18 ತೊಟ್ಟು ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಪದಾರ್ಪಣೆ ಮಾಡಿದ ವಿರಾಟ್ ಕೊಹ್ಲಿ ತಮ್ಮ 18 ವರ್ಷಗಳ ಸುದೀರ್ಘ ಹಾಗೂ ರೋಚಕ ಪಯಣದಲ್ಲಿ ಬರೋಬ್ಬರಿ 28,359 ರನ್ ಕಲೆ ಹಾಕುವ ಮೂಲಕ ಕ್ರಿಕೆಟ್ ಸಾಮ್ರಾಜ್ಯದ ಅಪ್ರತಿಮ ಅಧಿಪತಿಯಾಗಿ ಹೊರಹೊಮ್ಮಿದ್ದಾರೆ. ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಸಾರ್ವಕಾಲಿಕ ಶ್ರೇಷ್ಠ ರನ್ ಸರದಾರರ ಪಟ್ಟಿಯಲ್ಲಿ ಸಚಿನ್ ತೆಂಡೂಲ್ಕರ್ ನಂತರದ 2ನೇ ಸ್ಥಾನದಲ್ಲಿ ನಿಲ್ಲುವ ಕೊಹ್ಲಿ 2006ರಲ್ಲಿ ರಣಜಿ ಪಂದ್ಯ ನಡೀತಾ ಇದ್ದಾಗ ತಂದೆಯ ನಿಧನದ ಆಘಾತಕಾರಿ ಘಟನೆ ಸಂಭವಿಸಿದ್ರೂ ಧೃತಿಗೆಡದೆ ಮೈದಾನಕ್ಕಿಳಿದು ಬ್ಯಾಟಿಂಗ್ ಮಾಡಿದ್ದ ಆ ಅಪಾರ ಛಲ ಹಾಗೂ ಬದ್ಧತೆಯಿಂದಲೇ ಕಿಂಗ್ ಪಟ್ಟಕ್ಕೇರಿದ್ದಾರೆ. ತಮ್ಮ ಆಕರ್ಷಕ ಬ್ಯಾಟಿಂಗ್ ವೈಭವ, ಕ್ರೀಡಾ ಸ್ಫೂರ್ತಿ ಮತ್ತು ಸ್ಥಿರ ಪ್ರದರ್ಶನದ ಮೂಲಕ 3 ಪೀಳಿಗೆಯ ಕ್ರಿಕೆಟ್ ಪ್ರೇಮಿಗಳನ್ನ ಸೆಳೆದಿರುವ ದಿಲ್ಲಿಯ ಈ ಛಲಗಾರ ಕ್ರಿಕೆಟ್ ಇತಿಹಾಸದಲ್ಲಿ ಸುವರ್ಣ ಅಕ್ಷರಗಳಲ್ಲಿ ದಾಖಲಾಗಿದ್ದಾರೆ. ವಿರಾಟ್ ಕೊಹ್ಲಿ ಕೇವಲ ರನ್ ಕಲೆ ಹಾಕುವ ಯಂತ್ರವಲ್ಲ, ತಮ್ಮ ಆಕ್ರಮಣಕಾರಿ ಆಟ ಹಾಗೂ ನಾಯಕತ್ವದ ಮೂಲಕ ಭಾರತೀಯ ಕ್ರಿಕೆಟ್ ಅನ್ನ ಹೊಸ ಎತ್ತರಕ್ಕೆ ಕೊಂಡೊಯ್ದ ಅಪ್ರತಿಮ ನಾಯಕ. 2008ರಲ್ಲಿ ಭಾರತಕ್ಕೆ ಅಂಡರ್ 19 ವಿಶ್ವಕಪ್ ಗೆದ್ದುಕೊಡುವ ಮೂಲಕ ತಮ್ಮ ನಾಯಕತ್ವದ ಶಕ್ತಿ ಪ್ರದರ್ಶಿಸಿದ ಕೊಹ್ಲಿ 2012ರ ಏಷ್ಯಾ ಕಪ್ನಲ್ಲಿ ಪಾಕಿಸ್ತಾನ ವಿರುದ್ಧ 183 ರನ್ ಚೇಸ್ ಮಾಡಿ ಹಾಗೂ ಹೋಬರ್ಟ್ನಲ್ಲಿ ಲಸಿತ್ ಮಾಲಿಂಗ ಅವರ ಬೌಲಿಂಗ್ ಬೆವರಿಳಿಸಿ ಅಜೇಯ 133 ರನ್ ಚಚ್ಚೋ ಮೂಲಕ ಜಾಗತಿಕ ಕ್ರಿಕೆಟ್ನಲ್ಲಿ ತಮ್ಮ ಸಾರ್ವಭೌಮತ್ವ ಸ್ಥಾಪಿಸಿದ್ರು. MS ಧೋನಿ ಅವರ ನಂತರ ಭಾರತೀಯ ಟೆಸ್ಟ್ ತಂಡದ ನಾಯಕತ್ವ ವಹಿಸಿಕೊಂಡು ವಿದೇಶಿ ಮಣ್ಣಿನಲ್ಲೂ ಭಾರತದ ಗೆಲುವಿನ ಕೀರ್ತಿ ಹೆಚ್ಚಿಸಿದ ಅವರು 2016ರ IPL ಆವೃತ್ತಿಯೊಂದರಲ್ಲೇ ದಾಖಲೆಯ 973 ರನ್ ಬಾರಿಸಿ ಇಂದಿಗೂ ಮುರಿಯಲಾಗದ ಬೃಹತ್ ದಾಖಲೆ ನಿರ್ಮಿಸಿದ್ದಾರೆ. ಒಂದು ಕಾಲದಲ್ಲಿ ಸಾಧಾರಣ ದೈಹಿಕ ಶಕ್ತಿ ಹೊಂದಿದ್ದ ವಿರಾಟ್ ಕೊಹ್ಲಿ 2012ರ IPL ಬಳಿಕ ತಮ್ಮ ಫಿಟ್ನೆಸ್ ವಿಚಾರದಲ್ಲಿ ತಂದ ಕ್ರಾಂತಿಕಾರಿ ಬದಲಾವಣೆ ಇಡೀ ಭಾರತೀಯ ಕ್ರಿಕೆಟ್ನ ಸಂಸ್ಕೃತಿಯನ್ನೇ ಶಾಶ್ವತವಾಗಿ ಬದಲಾಯಿಸಿತು. ಜಂಕ್ ಫುಡ್ ಹಾಗೂ ಸಿಹಿ ತಿಂಡಿಗಳಿಗೆ ಸಂಪೂರ್ಣ ಗುಡ್ ಬೈ ಹೇಳಿ ಜಿಮ್, ಯೋಗ ಮತ್ತು ವೇಟ್ ಲಿಫ್ಟಿಂಗ್ ತರಬೇತಿಯನ್ನ ತಮ್ಮ ಜೀವನದ ಭಾಗವಾಗಿಸಿಕೊಂಡ ವಿರಾಟ್ ಕಠಿಣವಾದ ಯೋಯೋ ಟೆಸ್ಟ್ನಲ್ಲಿ ಸದಾ ನಂಬರ್ 1 ಸ್ಥಾನ ಕಾಯ್ದುಕೊಂಡ ಸಂಪೂರ್ಣ ಫಿಟ್ನೆಸ್ ಐಕಾನ್ ಆಗಿ ಹೊರಹೊಮ್ಮಿದ್ರು. ಮೈದಾನದಲ್ಲಿ ಚಿರತೆಯಂತೆ ಓಡುವ ಹಾಗೂ ಅತಿ ಉತ್ಕೃಷ್ಟ ಫೀಲ್ಡಿಂಗ್ ಪ್ರದರ್ಶಿಸುವ ಕೊಹ್ಲಿಯ ಈ ದೈಹಿಕ ಶಕ್ತಿಯು ಭಾರತೀಯ ಕ್ರೀಡಾಪಟುಗಳ ದೈಹಿಕ ಕ್ಷಮತೆಯ ಮಾನದಂಡವನ್ನೇ ಬದಲಿಸಿದ್ದು ಇಡೀ ಭಾರತೀಯ ತಂಡದಲ್ಲಿ ಹೊಸ ಚೈತನ್ಯ ತುಂಬುವ ಮೂಲಕ ಯುವ ಪೀಳಿಗೆಗೆ ಪ್ರೇರಣೆಯಾಗಿದ್ದಾರೆ. ವಿರಾಟ್ ಕೊಹ್ಲಿ ಮೈದಾನಕ್ಕೆ ಇಳಿದ್ರು ಅಂದ್ರೆ ಎದುರಾಳಿ ತಂಡಗಳಲ್ಲಿ ನಡುಕ ಶುರುವಾಗುವುದು ಖಚಿತ. 2021ರ ಓವಲ್ ಟೆಸ್ಟ್ ಪಂದ್ಯದಲ್ಲಿ ಇಂಗ್ಲೆಂಡ್ ಆಟಗಾರರಿಗೆ 60 ಓವರ್ಗಳ ಕಾಲ ನರಕ ತೋರಿಸಿ ಯಾರೂ ಮೈದಾನದಲ್ಲಿ ನಗಬಾರದು ಅಂತ ತಾಕೀತು ಮಾಡಿ ಜಯ ತಂದುಕೊಟ್ಟಿದ್ದ ಅವರ ಅಗ್ರೆಸಿವ್ ನಾಯಕತ್ವಕ್ಕೆ ಇಡೀ ಕ್ರಿಕೆಟ್ ಜಗತ್ತೇ ಬೆರಗಾಗಿತ್ತು. ಇನ್ನು 2022ರ T20 ವಿಶ್ವಕಪ್ನಲ್ಲಿ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನದ ವಿರುದ್ಧ 3% ಮಾತ್ರ ಗೆಲುವಿನ ಸಾಧ್ಯತೆ ಇದ್ದ ಸೋಲುವ ಪಂದ್ಯವನ್ನ ಅಸಾಧ್ಯವಾದ ಅಜೇಯ 82 ರನ್ ಬಾರಿಸಿ ಗೆಲ್ಲಿಸೋ ಮೂಲಕ ತಮ್ಮನ್ನ ಯಾಕೆ ಚಾಣಾಕ್ಷ ಚೇಸ್ ಮಾಸ್ಟರ್ ಅಂತ ಕರೀತಾರೆ ಅನ್ನೋದನ್ನ ಸಾಬೀತುಪಡಿಸಿದ್ರು. ಆಕ್ರಮಣಕಾರಿ ಆಟ, ಆತ್ಮವಿಶ್ವಾಸ ಹಾಗೂ ಪಂದ್ಯವನ್ನ ಗೆಲ್ಲಿಸೋ ಅಪಾರ ಪ್ಯಾಷನ್ನಿಂದ ಎದುರಾಳಿಗಳಲ್ಲಿ ಸಿಂಹ ಸ್ವಪ್ನವಾಗಿರೋ ಕೊಹ್ಲಿ ಪ್ರತಿಯೊಂದು ಸವಾಲನ್ನು ಗೆಲುವಾಗಿ ಬದಲಿಸುವ ಅಪ್ರತಿಮ ಕ್ರೀಡಾಪಟು. ವಿರಾಟ್ ಕೊಹ್ಲಿ ತಮ್ಮ ಅಪಾರ ಶ್ರಮ ಹಾಗೂ ಬದ್ಧತೆಯಿಂದ
ಸಾಧನೆಯ ಒಂದೊಂದೇ ಮೆಟ್ಟಿಲೇರಿ ಕ್ರಿಕೆಟ್ ಇತಿಹಾಸದಲ್ಲಿ ಬೃಹತ್ ಶಿಖರವಾಗಿದ್ದಾರೆ. ಏಕದಿನ ಕ್ರಿಕೆಟ್ನಲ್ಲಿ 54 ಶತಕಗಳನ್ನ ಬಾರಿಸುವ ಮೂಲಕ ಸಚಿನ್ ತೆಂಡೂಲ್ಕರ್ ಅವರ ಸಾರ್ವಕಾಲಿಕ ದಾಖಲೆಯನ್ನ ಮೀರಿ ನಿಂತಿದ್ದ ಕೊಹ್ಲಿ 2024ರಲ್ಲಿ ಭಾರತಕ್ಕೆ T20 ವಿಶ್ವಕಪ್ ತಂದುಕೊಟ್ಟ ನಂತರ 2025ರ IPL ಆವೃತ್ತಿಯಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಚಾಂಪಿಯನ್ ಪಟ್ಟ ತಂದಿಡೋ ಮೂಲಕ ತಮ್ಮ 18 ವರ್ಷಗಳ ಕನಸನ್ನ ನನಸು ಮಾಡಿಕೊಂಡ್ರು. 18 ವರ್ಷಗಳ ಸುದೀರ್ಘ ತಪಸ್ಸಿನ ಫಲವಾಗಿ RCBಗೆ ಲಭಿಸಿದ ಆ ಮೊದಲ IPL ಟ್ರೋಫಿಯ ಕ್ಷಣವು ಕೊಹ್ಲಿ ಸೇರಿದಂತೆ ಕೋಟ್ಯಂತರ ಅಭಿಮಾನಿಗಳ ಕಣ್ಣಲ್ಲಿ ಆನಂದ ಬಾಷ್ಪ ತರಿಸಿತು. ವಿಶ್ವ ಕ್ರಿಕೆಟ್ನ ಪ್ರತಿಯೊಂದು ರಂಗದಲ್ಲೂ ಅದ್ಭುತ ಛಾಪು ಮೂಡಿಸಿರುವ ಈ ದಿಗ್ಗಜ 2025ರಲ್ಲಿ ಟೆಸ್ಟ್ ವೃತ್ತಿ ಜೀವನಕ್ಕೆ ವಿದಾಯ ಹೇಳಿದ ವಿರಾಟ್ ತಮ್ಮ ಅಭಿಮಾನಿಗಳನ್ನ ಭಾವುಕರನ್ನಾಗಿಸಿದ್ರು. ಒಟ್ಟಿನಲ್ಲಿ ವಿರಾಟ್ ಕೊಹ್ಲಿ ಕ್ರಿಕೆಟ್ನ ಎಲ್ಲಾ ಸಾಧನೆಗಳನ್ನು ಮುರಿದು ಕ್ರಿಕೆಟ್ ಸಾಮ್ರಾಜ್ಯದ ಅಧಿಪತಿಯಾಗಿದ್ದಾರೆ. 18 ನಂಬರ್ನ ಜೆರ್ಸಿಯೊಂದಿಗೆ ಕೊಹ್ಲಿ ಬಾರಿಸಿದ ಪ್ರತಿ ರನ್ ಕೂಡ ಭಾರತೀಯ ಕ್ರಿಕೆಟ್ನ ಭವಿಷ್ಯಕ್ಕೆ ಅಡಿಪಾಯವಾಗಿದೆ. ಸದಾ ಗೆಲುವಿಗಾಗಿ ಹೋರಾಡುವ, ದೇಶದ ಗೌರವಕ್ಕಾಗಿ ಮೈದಾನದಲ್ಲಿ ಬೆವರು ಸುರಿಸೋ ಕಿಂಗ್ ಕೊಹ್ಲಿಯ ಈ 18 ವರ್ಷಗಳ ಅಜೇಯ ಪ್ರಯಾಣ ಮುಂದಿನ ಯುವ ಆಟಗಾರರಿಗೆ ಸ್ಫೂರ್ತಿಯಾಗಿರಲಿದೆ.